ಜೀವನ ಅನ್ನೋದು ಹೀಗೆ ಹೆಂಗೆ ನಡ್ಸ್ಕೊಂಬರುತ್ತೆ ನೋಡಿ. ಸೊ ನಿಮ್ಮ ಜರ್ನಿಯಿಂದ ನಾನು ನೋಡಿದಾಗ ಸರ್ ಒಂದು ಸೇಯಿಂಗಿಂದ ಶುರು ಮಾಡ್ತೀನಿ. ಅಂದರೆ ಜೀವನ ನಾವು ಕಂಡುಕೊಳ್ಳೋದಲ್ಲ, ನಾವು ಕಟ್ಕೊಳ್ಳೋದು ಅನ್ನೋದು ಒಂದು ತುಂಬ ಫೇಮಸ್ ಮಾತಿದು. ಅಂದರೆ ಲೈಫ್ ಇಸ್ ನಾಟ್ ಅಬೌಟ್ ಫೈಂಡಿಂಗ್ ಬಟ್ ಇಟ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಅಂತ. ಅಂದರೆ ಇಷ್ಟೊಂದು 75 ವರ್ಷಗಳ ಒಂದು ಜೀವನ ಕಾಲಘಟ್ಟಗಳು ಎಷ್ಟು ನೋಡ್ತಾ ಬಂದಿದ್ದೀರಾ, ಮ್ಯೂಸಿಷಿಯನ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಆರ್ಕೆಸ್ಟ್ರಾ ಸಂಸ್ಥಾಪಕರಾಗಿ. ಇದನ್ನು ಇವತ್ತು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಸರ್? ನನಗೆ ಇವತ್ತಿಗೂ ನಾನು 5 ವರ್ಷದ ಹುಡುಗನ ಥರವೇ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಈಗಲೂ ನಾನು ಪ್ರತಿ ದಿವಸ ಈ ಹಾಡುಗಳನ್ನ ಒಂದು ಚೂರು ಬಿಡದೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಕಾರಣ ಏನಂದರೆ ತುಂಬ ಇಷ್ಟವಾದ ಒಂಥರ ಸಿಹಿ ತಿಂಡಿ ಇದ್ದಂಗೆ ನನಗೆ ಸಂಗೀತ. ಅದರಿಂದ ನನಗೆ ಯಾವ ಕಷ್ಟಗಳಿಗೂ ಗೊತ್ತಾಗೋದೇ ಇಲ್ಲ. ರಾತ್ರಿ ಈಗಲೂ ಕಣ್ಣು ಮುಚ್ಕೊಂಡ್ರು ಕೂಡ ಜಾಸ್ತಿ ಸಂಗೀತದ್ದು ಬರೀ ಸ್ಟೇಜ್ ಹತ್ತಾ ಇರ್ತೀನಿ. ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಂಗೆ, ಅವ್ರು ಹಾರ ಆಗ್ತಾ ಇದ್ದಂಗೆ ಚಪ್ಪಾಳೆ. ಈ ಕನಸುಗಳೇ ಒಳ್ಳೆ ಕನಸುಗಳು ಯಾರು ಇಟ್ಕೊತಾರೋ ಆರೋಗ್ಯವಾಗಿರ್ತಾರೆ ಅನ್ನೋಕ್ಕೆ ನಿಜವಾಗ್ಲೂ ನಾನೇ ಒಬ್ಬ ಉದಾಹರಣೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಂದರೆ ನಾವು ಏನದನ್ನು ಇಷ್ಟಪಡ್ತೀವೋ ಅದನ್ನೊಂದು ತಿಂಡಿ ಥರ ಹೋಲಿಸ್ಕೊಂಡು ಒಂಥರ ಸಿಹಿ ತಿಂಡಿ ಥರ, ಅದೇ ನನಗೊಂದು ಇದು ಆ ಹಸಿವು ನಿಮ್ಮನ್ನು ಕರ್ಕೊಂಡು ಬರ್ತಾನೆ ಇದೆ. ಇವತ್ತು ಎಷ್ಟೋ ಜನ ಕೆಲವು ಸತಿ ಈ ಥರ ಸಾಧನೆ ಅಂತೆಲ್ಲ ನೋಡಿದಾಗ, ಇವತ್ತು ಜಮಾನ ಹೇಗಿದೆ ಅಂದರೆ ಒಂದು ಹಿಟ್ ಹಾಡು ಅಥವಾ ಒಂದು 10 ಸಿನಿಮಾ ಕೊಟ್ಟು ನಿಲ್ಲೋದಕ್ಕೆ ಏನೇನೋ ಶ್ರಮ, ಸರ್ಕಸ್ಸು, ಜನರ ಪೇಷನ್ಸ್ ಹಂಗೆ ಹೋಗ್ತಾ ಇದೆ. ಇಂಥದ್ರಲ್ಲಿ ಒಂದು ದೊಡ್ಡ ಜರ್ನಿ ಅಂತ ಬಂದಾಗ ನಿಮ್ಮ ಶುರುವಿನ ದಿನಗಳು, ಅಫ್ಕೋರ್ಸ್ ನಿಮ್ಮ ತಂದೆಯವರು ವಯಲಿನ್ ವಾದಕರು ಬಿ ಗುಂಡೂರಾವ್ ಅವರು, ಹಾಗೆಯೇ ತಾಯಿ ಶ್ಯಾಮಲಮ್ಮ ಅವರು ಹಾರ್ಮೋನಿಯಂ ವಾದಕರು. ಸೊ ಅವಾಗೆಲ್ಲ ಅಫ್ಕೋರ್ಸ್ ಮನೆಯಲ್ಲೇ ಅಪ್ಪ ಅಮ್ಮಂದರು ಸಂಗೀತದಲ್ಲಿ ಇದ್ದಾರೆ ಅಂದರೆ ಮಕ್ಕಳು ಬರೋದು ಸಹಜ. ಸೊ ಈ ತರಹದ ಒಂದು ವಾತಾವರಣ ನಿಮ್ಮಲ್ಲಿ ಏನೇನು ಕನಸುಗಳನ್ನು ಕಟ್ಕೊಳ್ಳೋಕ್ಕೆ ಆಸೆಗಳನ್ನು ಬಿತ್ತಾ ಹೋಯಿತು ಸರ್? ಇದು ನೋಡಿ, ಅವರು ವೈಲಿನ್ ಪ್ಲೇಯರು, ನಮ್ಮ ತಾಯಿ ಹಾರ್ಮೋನಿಯಂ ಪ್ಲೇಯರು. ಆದರೆ ಅವರು ನಾವು ಯಾವಾಗಲೂ ಒಂದು 5 ನಿಮಿಷ ನುಡಿಸ್ಬಿಟ್ಟು ಅದನ್ನೇನು ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ತುಂಬ ಜನ, ನಾವು 6 ಜನ ಮಕ್ಕಳಿರೋದ್ರಿಂದ ಪ್ರತಿ ದಿವಸ ನಮ್ಮ ಇಷ್ಟು ಜನ ಸಾಕೋದೇ ಕಷ್ಟ ಇತ್ತು. ನಾವು ಸುಮ್ಮನೆ ಹೇಳೋದಕ್ಕೆಲ್ಲ ನಾವು ಪ್ರತಿಯೊಬ್ಬರು ಭಾಳ ಜೋರಾಗೇ ಇದ್ವಿ. ಎಲ್ಲರೂ 5 ಜನ ಗಂಡು ಮಕ್ಕಳು ದಷ್ಟಪುಷ್ಟದಾಗೆ ಭಾಳ ಒಂಥರ ಆ್ಯಕ್ಟಿವ್ ಆಗಿರೋವು. ಆದರೆ ಒಂದು ಊಟ ತಿಂಡಿಲಿ ಹೇಗೆ ಅಂದರೆ, ಒಂದು ದೋಸೆ ಕೊಡೋ ಕಡೆ 4 ದೋಸೆ ತಿನ್ನೋ ಕೆಪಾಸಿಟಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಟಿಫನ್ನು 12:30 ಇನ್ನೊಂದು ಸರ್ತಿ ಅಲ್ಲೇ ಸ್ಕೂಲ್ ಇತ್ತು, ಹಡಕೆ ಸ್ಕೂಲ್ ಅದು, ಓಡೋಗೋದು ಬರೋದು. ಈ ಥರ ಒಂದು ಕಷ್ಟವಾದ ಟೈಮ್ನಲ್ಲಿ ನಮ್ಮ ತಂದೆಯವ್ರಿಗೆ ಬರೋ ಸಂಬಳ ಸ್ವಲ್ಪನೂ ಸಾಕಾಗ್ತಾ ಇರಲಿಲ್ಲ. ನಮ್ಮನ್ನು ಬೆಳೆಸೋದಕ್ಕೆ ನಮಗೆ ಊಟಗಳೇ ಸಿಗದೇ ಇರುವಂಥ ದಿನಗಳದು. ಸ್ಕೂಲಿಗೆ ಫೀಸ್ ಕಟ್ಟಬೇಕಾದ್ರೂ ಕೂಡ ನನ್ನ ಹತ್ರ ಇಲ್ಲಪ್ಪ ಮುಂದಿನ ವರ್ಷ ಸೇರ್ಕೊ ಅನ್ನೋದು. ಆ ಟೈಮಲ್ಲಿ ನಾವು ಹೇಗೆ ಮಾಡಿದ್ರೆ, ಈಗ ಹೋಗ್ಬಿಟ್ಟು ದಸರಾ ಎಕ್ಸಿಬಿಷನಲ್ಲಿ ಆ ಜೀವನರಾಯನ ಕಟ್ಟೆ ಮುಂದೆ ನಾನು ಅಲ್ಲಿ ಗೇಟ್ ಕೀಪರಾಗಿ ಟಿಕೆಟ್ ಹರಿದಿದ್ದಕ್ಕೆ ಒಂದು 50 ದಿನ ಕೆಲಸ ಮಾಡಿದ್ದಕ್ಕೆ ನನಗೆ ಒಂದು 30 ರೂಪಾಯಿ ಕೊಟ್ಟರು. ಆ 30 ರೂಪಾಯಿನ ಮೆತ್ತಕ್ಕೆ ಕೂಡ ಹಾಕ್ಕೊಂಡು, ಆಮೇಲೆ ಎಜುಕೇಷನ್ ಅಂದರೆ ತುಂಬ ಏನು ನಮಗೆಲ್ಲ ಆವಾಗೆಲ್ಲ ಏನು ರ್ಯಾಂಕ್ ಸ್ಟೂಡೆಂಟ್ ಬೇಕಾಗಿಲ್ಲ. ಆಗಿನ ಕಾಲದಲ್ಲಿ ಹೇಗೆ 25 ನಂಬರ್ ಬಂದರೂ ಕೂಡ ಆ ಮ್ಯೂಸಿಕ್ಕು, ಹಾಡು ಹೇಳೋದು, ವಿಜ್ಲಿಂಗ್ ಮಾಡೋದು. ಅಲ್ಲಿ ರಾಮ ಮಂದಿರದಲ್ಲಿ ಬಾಲಮುರಳಿ ಅವರು, ದೇಸುದಾಸ್ ಎಲ್ಲ ಬರ್ತಾರೆ ಅಂದರೆ ಆ ಜಮಖಾನ ಹಾಕೋವಾಗ ಮೈಕ್ ಇರೋದಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಹಾಡು ಹೇಳೋದು, ಗಣೇಶ ಚರಣಂ ಏನೋ ಒಂದು ಹಾಡೋದು. ಅವ್ರು ಬಂದ ಮೇಲೆ ಆ ಜಾಗ ಬಿಡೋದು. ಈ ಥರ ವೇದಿಕೆ ಹತ್ತೋದು ಹುಚ್ಚಿತ್ತು ನಮಗೆ. ಅವ್ರದ್ದೆಲ್ಲ ಕೀರ್ತನೆಗಳು ಕೇಳೋದು, ಆ ಥರ ಕಲ್ತ್ಕೋಬೇಕು. ಕ್ಲಾಸಿಕಲು ಇದೆಲ್ಲ ನಮಗೊಂಥರ ರೆಕಾರ್ಡ್ ಆಯಿತು. ಅವಾಗೆಲ್ಲ ಬರವಣಿಗೆ ನಮಗೆ ಮೇಷ್ಟ್ರು ಅಂತೇನಿಲ್ಲ, ಅವರೇ ವಿದ್ಯಾವಂತ. ಆಮೇಲೆ ನಮ್ಮ ತಂದೆ ಯಾವಾಗ ಆಫೀಸ್ಗೆ ಹೋಗ್ಬೇಕಾದ್ರು, ಈಚೆ ಚೇರ್ ಮೇಲೆ ಕೂತ್ಕೋಬೇಕಾದ್ರು ಒಂದು ಕೀರ್ತನೆ ಹಾಡ್ತಾನೇ ಇರೋರು. ಸೊ ಇದರಿಂದ ನಮಗೆ ಒಂಥರ ಸಂಗೀತ ಹಾಗೆ ಬಂದ್ಬಿಡ್ತು ನಮಗೆ. ಮಾಡಿಕೊಂಡು ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇ ಭಾಳ ಕಷ್ಟವಾದ ಹೇಳಿದ್ರಲ್ಲ, ಆಡಿಗೆ ಸ್ಕೂಲ್ ಕೂತ್ಕೊಂಡಿರೋವಾಗ ಅವಾಗ ನಮ್ಮ ಅಂಬರೀಷ್ ಇದ್ರಲ್ಲ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಕ್ಲಾಸ್ಮೇಟ್ಸ್ ಅವಾಗೆಲ್ಲ. ಆ ಟೈಮ್ನಲ್ಲಿ ಮಾಡಬೇಕಾದ್ರೂ ಕೂಡ SSLCಗೆ 4 ರೂಪಾಯಿ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು ಸೇಠ್ ಅಗರ್ಬತ್ತಿ, ಅವರು ಅಂಬರೀಷ್ ತುಂಬ ಫ್ರೆಂಡು, ಅವನು ಕರೋಡ್ಪತಿ. ಅವನಿಗೇನೆಂದರೆ ನಾನು ಸ್ವಲ್ಪ ಮಾತಿನಲ್ಲೆಲ್ಲ ಚೆನ್ನಾಗಿದೆ, ಅವ್ನು ನನ್ನ ಬಿಟ್ಟರೆ ಇರ್ತಾ ಇರಲಿಲ್ಲ. ನಮ್ಮಪ್ಪ ಅಂದರೆ ಇಲ್ಲಪ್ಪ ಈ ವರ್ಷ ಎಷ್ಟು ಬರ್ತಾಯಿದೆ, ಈಗ ಒಂದು 30-40 ಬರ್ತಲ್ವ, ಅದೇ ಪಾಠ ನೆಕ್ಸ್ಟ್ ಇಯರ್ ಚೆನ್ನಾಗಿ ಓದ್ಬಿಟ್ರೆ ನಿನಗೆ 60 ಬಂದಂಗೆ ಆಗುತ್ತೆ. ಮನೇಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಮೆಣಸಿನ ಪುಡಿ ಹಾಕ್ಸ್ಕೊಂಬ ನೀನು ಅಂತ ಈ ಥರ ನಮ್ಮ ಕೆಲಸ ತೆಗೆಸ್ಕೊತಾಯಿದ್ರು. ಆಮೇಲೆ ನಾನು ಹೇಳಿದೆ, ಅವ್ನು ಬಂದವ್ರು ಏನೋ 4 ರೂಪಾಯಿ ನಾನು ಕಟ್ತೀನಿ ಅಂತ ಅವ್ನು ಫೀಸ್ ಕಟ್ಬಿಟ್ಟ.
ನಾವು ಹೋಗಿ ನಮ್ಮ ಅಪ್ಪನ ಮೇಲೆ ಕೋಪಕ್ಕೆ ನಾನು, ಅಪ್ಪ ಒಂದು 4 ರೂಪಾಯಿ ಕಟ್ಬಿಟ್ಟಪ್ಪ, ಗೊತ್ತಾಯ್ತಾನೆ, ವೆರಿ ಗುಡ್, ಹಾಗೆ ಕಾಲೇಜ್ ತನಕ ಇವನನ್ನು ಬಿಡಬೇಡ ಅಂದರು. ಅಂದರೆ ಈ ಥರ ಸ್ವಲ್ಪ ಆ ಥರ ಒಳ್ಳೊಳ್ಳೆ ಸಾಹುಕಾರ ನೀನು ಫ್ರೆಂಡ್ ಮಾಡಿಕೊಟ್ರೆ ಓಸಿಲೇ ಮುಂದಕ್ಕೆ ಬರ್ತೀಯ ಅನ್ನೋ ಒಂದು ಥಾಟ್ಸಲ್ಲಿ ಅವಾಗೆಲ್ಲ ನಮಗೆ ಆ ಥರ ಒಂದು ಕಾಲ ನಮ್ಮದು. ಭಾಳ ಕಷ್ಟಪಟ್ಕೊಂಡು ಬಂದಿದ್ದೀವಿ ಮೇಡಮ್ ನಾವು. ಆಮೇಲೆ ಇನ್ಸ್ಟ್ರೂಮೆಂಟ್ ತೊಗೋಬೇಕಾದ್ರೂ ಅಷ್ಟೇ, ಯಾವುದೋ ನಮ್ಮ ಎದುರುಗಡೆ ನಮ್ಮ ಪಕ್ಕದ ಬೀದಿಲಿ ಒಂದು ಪ್ರಾವಿಷನ್ ಅಂಗಡಿ, ಅವನೊಂದು ಮ್ಯಾಂಡ್ಲಿನ್ ತೊಗೊಂಬಿಟ್ಟಿದ್ದ, ಒಂದು ಬುಲ್ಬುಲ್ ತರಂಗೆ ಮ್ಯಾಂಡ್ಲಿನು, ಅವನ ಕಲಿಯೋಕ್ಕೆ ಅವನ ಅಂಗಡಿಗೆ ಹೋಗಿ ಕೇಳಿದೆ, ಅಯ್ಯೋ ಮುರಿದೋಗುತ್ತಪ್ಪ, ಹಂಗೆಲ್ಲ ಕೊಡೋಕ್ಕಾಗಲ್ಲ, ಮುಟ್ಟಕ್ಕೆ ಬಿಡಲ್ಲ, 6-7 ರೂಪಾಯಿ ಅದು ವೆರಿ ಎಕ್ಸ್ಪೆನ್ಸಿವ್ ಆಗಿದ್ದ. ಆಮೇಲೆ ಸ್ವಲ್ಪ ಅವನಿಗೆ ತುಂಬ ರಶ್ ಆದಾಗ ಅದು ಸ್ವಲ್ಪ ಬೆಲ್ಲ ಗಿಲ್ಲ ಎಲ್ಲ ಕಟ್ಬಿಟ್ಟು ಅಕ್ಕಿ ಕೊಟ್ಬಿಟ್ಟು ಮಾಡೋರು, ಹೋಗಲಿ ಅವ್ನು ಸ್ವಲ್ಪ ಕೊಡ್ರಿ ಏನೋ ಬಾರ. ಆಗ ನಾನು ಸ್ವಲ್ಪ ಅಲ್ಲೆಲ್ಲೋ ಟಿಂಗ್ ಅಂದ್ಕೊಂಡು, ಹಾಗೆ ಲವ್ ಇನ್ ಟೋಕಿಯೋ ಪಿಕ್ಚರು 2 ತದ್ದಿದ್ದು, ಸಾಯೋನಾರ್ ಟಿಂಗ್ 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 ಟಿಡಿ, ಇದೇ 6 ತಿಂಗಳು 2 ಬಂದಿದ್ದು. ಇಲ್ಲಿಂದ ಒಂದು ಹಾಡು ಕಂಪ್ಲೀಟ್ ಆಗೋಯ್ತು. ಆದ ತಕ್ಷಣ ಹಾಡು ಬಂದ್ಬಿಡ್ತು. ಮಾಡಿದ ತಕ್ಷಣ ಈ ಮಹಾರಾಣಿಸ್ ಕಾಲೇಜಲ್ಲೆಲ್ಲ ಕೆಲವರೆಲ್ಲ ನಮ್ಮನ್ನ ಕರೆದ್ರು. ಈ ಪುಟ್ಟೂರು ನಮ್ಮ ಮನೆ ಹತ್ರ ಒಬ್ಬಳು ಮಂಜುಳ ಅಂತಿದ್ಲು. ಅವಾಗೆಲ್ಲ ನಮ್ಮ ಏನೂ ಇನ್ಸ್ಟ್ರೂಮೆಂಟ್ ಇಲ್ಲ, ಈ ಮಾಮೂಲಿ ಇವರು ಈ ಬೀಗದ ಕೈ ರಿಪೇರಿ ಮಾಡೋ ಪೆಟ್ಟಿಗೆ ಇದೆಯಲ್ಲ, ಅದ್ರ ಮೇಲೆ ರಿದಮ್ ಬಾರಿಸೋದು. ಯಾವುದೋ ಒಂದು ಗ್ರೂಪ್ ಸಾಂಗ್ ಆಡಿದ್ದಾರೆ. ಆಗ ಇಬ್ಬರಿಗೂ ಒಂದೊಂದು ಶರ್ಟ್ ಪೀಸ್ ಕೊಟ್ಬಿಟ್ರೆ ಸಂತೋಷನ ಅಂತಾರೆ, ಶರ್ಟ್ ಪೀಸ್ ಕ್ಯಾಶ್ ಕೊಟ್ಬಿಡಿ ನನಗೆ ಅಂತ. ಅವಳು 5 ರೂಪೀಸ್ ಕೊಟ್ಟಲು. ಅವಾಗ ಆ 5 ರೂಪೀಸು ತೊಗೊಂಡಿದ್ದೆ, ಒಂದು ಇನ್ಸ್ಟ್ರೂಮೆಂಟ್ ಅದು ಸ್ವಂತ ತೊಗೊಂಡೆ. ಆವಾಗ ತೊಗೊಂಡು ಹಾಗೆ ಮಾಡಿಕೊಂಡು ಅಲ್ಲಿಂದನೇ ಏನೇನೋ ಪಾಠಗಳು ಮಾಡೋದು. ಈ ಸರ್ಕಸ್ಸಿಂದ ಬಂದು ಆಮೇಲೆ ಹೀಗೇನೇ ಸ್ಕೂಲು, ಆಮೇಲೆ ಎಲ್ಲ ಕಡೆ ಬಹುಮಾನ, ಎಲ್ಲೋದ್ರೆ ಒಂದೊಂದು ಪ್ರೈಸು, ಇಂಟರ್ ಕಾಲೇಜ್ ಎಲ್ಲದಕ್ಕೂ ಮಾಡೋರು. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಹಾಕಿರೋರು, ಹೋದ ತಕ್ಷಣ ಹಾಡು ಹೇಳಿದವ್ರಿಗೆ ಸಂಗೀತ, ಹಾಗೆಲ್ಲ ವೆಂಕಟರಮಣ ಸ್ವಾಮಿ ಇದೆಲ್ಲ ಕಂಪ್ಲೀಟ್ ನಮಗಿದ್ದು. ಕೌಸಲ್ಯ ಸುಪ್ರಜಾ ರಾಮಾಪುರ ಚಿಕ್ಕ ಹುಡುಗ ಆದ ತಕ್ಷಣ ಅಲ್ಲೊಂದು ಪ್ರೈಸು ನಮಗೆ. ಅವಾಗೆಲ್ಲ ಏನಿಲ್ಲ, 1 ರೂಪಾಯಿ, ಒಂದು ಪೆನ್ಸಿಲು, ಒಂದು ರಬ್ಬರು, ಅದೇ ಒಂದು ಖುಷಿ ನಮಗೆ. ಯಾಕೆಂದರೆ ಪುಸ್ತಕನೂ ಇವ್ರು ತೆಕ್ಕೊಡ್ತಾ ಇರಲಿಲ್ಲ ನಮಗೆ. ಇದು ನೀವು ಹೇಳೋದು 60ನೇ ಇಸ್ವಿ, ಅಂದರೆ 60ರ ದಶಕ. ಅಂದರೆ ನಾನು ಹೇಳೋದು 5-6ನೇ ವಯಸ್ಸು ನಂದು. ನೀವು 50 ಬಾರ್ನ್ ಅಂದರೆ ಅವಾಗ 1955 5-6 ವರ್ಷದ ವಯಸ್ಸು ನಾನು. ಅಲ್ಲೆಲ್ಲೋ ಹೋಗೋದು ಹೇಳಿದಲ್ಲ ಹೀಗೆ ಮಾಡ್ಕೊಳ್ಳೋದು. ಆಮೇಲೆ ಕೆಲವು ಟೈಮ್ ನಾನು ತುಂಬ ಚೆನ್ನಾಗಿ ಜಲ್ಲಿ ಪೇಪರು 10 ಪೈಸೆ ಕೊಟ್ಟರೆ ಇಷ್ಟು ಕೊಡೋನು, ಗಾಳಿಪಟ ಮಾಡಿಬಿಟ್ಟು 50 ಪೈಸೆಗೆ ಮಾಡಿಬಿಟ್ಟು ಕ್ಯಾಶ್ ಇಟ್ಕೊಂಡು ನಾನು ಕೆಲವೆಲ್ಲ ಫೀಸ್ಗಳು ಕೊಡೋದು. ಒಂಚೂರು ಮನೆಗಳಿಗೂ ಅವಾಗ ಕೊಡೋರು. ನಾವು ಗೇಟ್ ಕೀಪರ್ ಕೆಲಸ ಮಾಡಿದ್ದು ಮನೆಗೆ ಕೊಟ್ಬಿಡ್ತಾಯಿದ್ವಿ. ಪಾಪ ಅವ್ರು ಏನು ನಮಗೆ ಕೊಡು ಅಂತ ಹೇಳ್ತಾ ಇರಲಿಲ್ಲ. ಅವ್ರ ಕಷ್ಟನ ಹೇಳೋವಾಗಲೇ ನಮಗೇನೆ ನಮ್ಮಪ್ಪ ನಮ್ಗೆ ಓದೋಕ್ಕಿಂತ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಓದೋದ್ರು ಸುಮಾರಾಗಿರೋದ್ರಿಂದ ನಮ್ಮ ಮನೇಲಿ ಬೇರೆಯವರೆಲ್ಲ ತುಂಬಾ ಚೆನ್ನಾಗಿ ಓದ್ತಾಯಿದ್ರು. ಹಾಗಾಗಿ ಇವನೊಬ್ಬನ್ನ ಏನಾರು ಆಗ್ಬಿಡ್ತಾನೆ ನೋಡ್ಕೊಳಪ್ಪ ಅಂತ. ಸೊ ಇದೆಲ್ಲ ಇದ್ಬಿಟ್ಟು ಇದು ಈ ಲೈನ್ಗಿಂತ ಏನಾರು ಕಲ್ತ್ಕೊಂಡೆ ನಡೆಯುತ್ತೇನೋ ಅಂತ ಆ ಥರ ಜರ್ನಿಗಳು ಶುರು ಆಯಿತು ನಮ್ಮದು. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಇವತ್ತಿನ ಜನ್ರೇಷನ್ನು ನಮಗೆ ಎಲ್ಲ ದಿಢೀರ್ ಸಮಾನ, 10 ನಿಮಿಷಕ್ಕೆಲ್ಲ ಬೇಕು, ಕೂತ್ ಕಡೆ ಸ್ವಿಗ್ಗಿ ಝೊಮ್ಯಾಟೋಲ್ ಬರುತ್ತೆ. ಮತ್ತು ಇವತ್ತು ಏನೋ ಒಂದು ಯಾವುದೋ ರೀಲ್ ವೈರಲ್ ಆಗೋದ ತಕ್ಷಣ ಇಮ್ಮಿಡಿಯೇಟಾಗಿ ನಾನೇನೋ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಪ್ರತಿಷ್ಠೆನಲ್ಲಿ ಕೆಲವರು ಇರಬಹುದು. ಆದರೆ ಯಾವತ್ತಿಂದು ನೀವೆಲ್ಲ ಹೇಳೋದು ನೋಡಿದ್ರೆ, ಒಂದು ಯಾವುದೋ ಕಿರಾಣಿ ಅಂಗಡಿದವನು ಬುಲ್ಬುಲ್ ತೊಗೊಂಡಿದ್ದನ್ನು ನಿಮಗೆ ಕೊಡದೆ ಆಟ ಆಡಿಸಿ, ನೀವು ಅವತ್ತು ಪೇಷನ್ಸನ್ನು ತಾಳ್ಮೆ ಕಳ್ಕೊಳ್ದೆ ಏನೋ ಒಂದು ಮಾಡೋದು. ಸೊ ಈ ಪವರ್ ಆಫ್ ಪೇಷನ್ಸ್ ಆಗಿರಲಿ, ಮತ್ತು ಇನ್ನೊಂದು ಹೇಳಿದ್ರಲ್ಲ, 100 ದಾರಿ ಏನೋ ಹುಡ್ಕೊಂಡು ಸಿಕ್ಕಿದ ಕಡೆಲ್ಲ ನುಗ್ಗೋದು ಅನ್ನೋದು, ಈ ಮನೋಭಾವ ಮುಂದೆ ನೀವು ಒಂದು ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ, ನೀವು 14ನೇ ವಯಸ್ಸಲ್ಲಿ ಇರಬೇಕಾದ್ರೆ 100 ವೇದಿಕೆಯಲ್ಲಿ ಗಿಸಿಲೆಲ್ಲ ಹೊಡೋದು, ಅದೇ ಒಂದು ಸ್ಪೆಷಾಲಿಟಿ ಅನ್ನೋದು. ಸೊ ಅವ್ರವ್ರ ಜಾಗನ ಹುಡ್ಕೊಳ್ಳೋದಿದೆಯಲ್ಲ, ಕೆಲವು ಸತಿ ನಮಗೆ ಗೊತ್ತಿರಲ್ಲ ಇದು ನಮ್ಮ ಜಾಗ ಅಂತ, ಏನಕ್ಕೋ ನುಗ್ತೀವಿ. ಆ ದಿನಗಳು ಇವತ್ತು ನಿಮ್ಗೆ ಏನು ಹೇಳೋಕ್ಕೆ ಹೊರಟಿದೆ ಸರ್? ಆ ದಿನಗಳು ಹೇಳಬೇಕು ಅಂದರೆ, ಈಗ ನೋಡಿ, ಇವಾಗ ನಿಮಗೆ ಶ್ರೇಯಾ ಘೋಷ ಬರ್ತಾಳೆ ಅಂದರೆ 1 ಲಕ್ಷ ಜನ ಸೇರ್ತಾರೆ. ಇದೇ ಪಾಪ ಎಷ್ಟೋ ಚೆನ್ನಾಗಿ ಹಾಡೋರು ಇಲ್ಲಿದ್ದಾರೆ, 5 ಜನ ನಿಂತ್ಕೊಳ್ಳಲ್ಲ. ಆ ಗಣಪತಿ ಕೂಡಿಸಿರೋನು, ದುಡ್ಡು ಹಾಕಿರೋನು, ಎದುರು ಮನೆಯವನು, ಆ ಜಮಖಾನ ಆಯ್ತವನು 5 ಜನ. ಆ ದಿನದಲ್ಲಿ ನಮ್ಮ ಆರ್ಕೆಸ್ಟ್ರಾ ಮಾಡಬೇಕಾದ್ರೆ ಚೇರ್ ಇರಲಿಲ್ಲ. ನೆಲದ ಮೇಲೆ ಮಳೆ ಬಂದಿದ್ರು ಕೂಡ ಹೆಂಗಸರು, ಮೋಹನ್ ಆರ್ಕೆಸ್ಟ್ರಾ ಇದೆ ಕಣೆ, 6 ಗಂಟೆಗೆ ಶುರು ಅಂತೇಳಿ 5:15 ಒಂದು 50,000 ಜನ ಕೆಳಗೆ ಕೂತ್ಕೊಂಡು ಇಂದಿರಾ ಗಾಂಧಿ ಮಾತಾಡ್ತಾರಲ್ಲ, ಈ ತುತ್ತೂರಿ ಮೈಕು, ಆ ತುತ್ತೂರಿ ಮೈಕ್ನಲ್ಲಿ ಒಂದೇ ಮೈಕ್ನಲ್ಲಿ
ಡ್ಯುಯೆಟ್ ಹಾಡಬೇಕು. ಲೇಡಿ ಸಿಂಗರು ಎಂದೆಂದೂ ನಿನ್ನ ಈವ್ನಿಂಗ್ ಬರಬೇಕು. ತುತುರಿ ಮೈಕ್ ಅಂದರೆ ಈ ತುತ್ತೂರಿ ಮೈಕ್ ಅಂದರೆ ನಿಮಗೆ ಹಾರನ್ಗಳು ಹೊರಗಡೆ. ಈ ಸ್ಪೀಕರು ನಿಮಗೆ ಏನು ಊಫರು ಅದು ಇದು ನಿಮಗೆ ಕೋಟ್ಯಾಂತರ ರೂಪಾಯಿದು ಆಗ್ತಾ ಇದ್ದಾರಲ್ಲ ಈಗ. ಆ ಸ್ಪೀಕರ್ಸ್ ಎಲ್ಲ ಇಲ್ಲವೇ ಇಲ್ಲ, ಸ್ಪೀಕರೇ ಇಲ್ಲ ಅಲ್ಲಿ. ಒಂದು ಹಾರನ್ ಕಟ್ಬಿಟ್ರೆ ಅದು ನೀವು ಇಲ್ಲಿ ಕಟ್ಟಿದ್ರೆ, ನೀವು ಕೋರ್ಮಂಗ್ಲಲ್ಲಿ ಕಟ್ಟಿದ್ರೆ ಕೆಂಗೇರಿಗೆ ಕೇಳಬೇಕು. ಅಲ್ಲಿ ಕೇಳ್ತಾರೆ, ಅಲ್ಲಿ ತನಕ ಜನ. ಆಮೇಲೆ ಟ್ರಾಫಿಕ್ಕೆಲ್ಲ ಕ್ಲೋಸ್ ಮಾಡೋರು, ಕಾರ್ಗಳು ಬರೋದು, ಅವಾಗೆಲ್ಲ ಪೊಲೀಸ್ನವರು ತಾಪತ್ಸ ಇರಲಿಲ್ಲ. ಯಾವುದೂ ಎಷ್ಟೊತ್ತು ಮಾಡಿದ್ರು ಕೂಡ ಚೆನ್ನಾಗಿ ಮಾಡಿ ಗಲಾಟೆ ಮಾಡಿಬಿಡಿ, ಇಷ್ಟೇ ಇರೋದು. ಇವಾಗ ನೀವು ಪ್ರೋಗ್ರಾಮ್ ಮಾಡೋಕ್ಕೆ ಆಗೋದು ಇಲ್ಲ. ಆಮೇಲೆ ಲೈವ್ ಪ್ರೋಗ್ರಾಮ್ ಏನು ಒಂದು 5-6 ಜನ ಅಷ್ಟೇ. 5-6 ಜನ ಫ್ರಮ್ ದ ಬಿಗಿನಿಂಗ್ ಒಂದು ಮ್ಯೂಸಿಕ್ ಸ್ಟಾರ್ಟ್ ಆದರೆ ಎಂಡ್ ತನಕ ಒಬ್ಬನೇ ಎಲ್ಲ ಬಿ ಜಿ ಎಮ್ಮು ಕಲ್ತಿರ್ತಾಯಿದ್ವಿ. ಎಂಡ್ ತನಕ ಹಾಡು ಬಾರಿಸ್ಬೇಕು, ಮತ್ತು ಬಿ ಜಿ ಎಮ್ಸ್ ಎಲ್ಲ ಮಾಡಬೇಕು. ಫ್ಲೂಟ್ ಬಿಟ್ಟು ಅದರಲ್ಲೇನೆ, ಪಿಯಾನೋ ಬಿಟ್ಟು ಅದರಲ್ಲೇನೆ. ಇವಾಗ ಸಪ್ರೇಟ್ ಆಗಿದೆ. ಇವಾಗ ನಾನು ಸರಿ ಗಾ ಅನ್ನೋ ಬದಲು ಮಾ ಹೇಳಿಬಿಟ್ರೆ ಒಂದು 5 ನಿಮಿಷ ಮಾ ಕಟ್ ಮಾಡಿ ಸೇರಿಸ್ಬೋದು. ಆಗ ಸೇರಿಸೋ ಅವಾಗೆಲ್ಲ ಒಂದು ತಪ್ಪು ಮಾಡಿದ್ರು ಕೂಡ ಜನಕ್ಕೆ ಗೊತ್ತಾಗ್ಬಿಡೋದು. ಅಷ್ಟು ಕೇರ್ಫುಲ್ ದಿನ. ಬಟ್ ಹಾಗಂದ್ಬಿಟ್ಟು ನಮ್ಮ ಕಷ್ಟ ಅಂತ ಗೊತ್ತಾಗಲಿಲ್ಲ. ಅವತ್ತು ಖುಷಿ ಹೇಗಿದ್ರೆ ನಮಗೊಂದು ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ಊರೂರೇ ಬಂದು ಸೇರ್ತಾ ಇದ್ದಾರೆ ಅಂದರೆ ತಪ್ಪು ಇಲ್ಲದೆ ಅದೇ ಸರಿಗೆ ಹೋಗ್ತಾಯಿತ್ತು. ಆ ಥರ ದಾರಿ ಅದೇನು. ಬಟ್ ಅದು ಗೋಲ್ಡನ್ ಡೇಸ್ ಅಂತಲೇ ಹೇಳಬೇಕು ನಮಗೆ. 365 ದಿವಸನೂ ಪ್ರೋಗ್ರಾಮ್ ಇರ್ತಾಯಿತ್ತು ನಮಗೆ.